ನಮಸ್ತೆ ಬಂಧುಗಳೇ. ಈ ದಿನ 2025ರ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಎಷ್ಟೋ ನಮ್ಮ ಹಿಂದೂ ಬಾಂಧವರು ಈ ನಮ್ಮ ಇಂಗ್ಲೀಷರ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷಕ್ಕೆ ವಿರೋಧನ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತಂದರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮಗೆಲ್ಲರಿಗೂ ಹೊಸ ವರ್ಷ ಆಚರಣೆ ಮಾಡಿಕೊಡುವಂಥ ಸಂದರ್ಭ ಯುಗಾದಿ ಹಬ್ಬದಂದು. ಆ ದಿನದಂದು ಆ ಒಂದು ತಿಂಗಳ ಹೊಸ ವರ್ಷ ಪಂಚಭೂತಗಳಲ್ಲಿ ಒಂದು ಮಾರ್ಪಾಡು, ಹೊಸ ಚಿಗುರು, ಹೊಸ ಹೂವು, ಹೊಸ ಹಣ್ಣು ಬಿಡುವಂತಹ ಸಂದರ್ಭ. ಸೊ ಹಾಗಾಗಿ ನಮಗೆ ಹೊಸ ವರ್ಷದ ವಾತಾವರಣ ಯುಗಾದಿ ಹಬ್ಬದಂದು ಶುರುವಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಂಥ ವಿಷಯ. ಆದರೂ ಸಹ ಈ ಒಂದು ಇಂಗ್ಲೀಷ್ ಕ್ಯಾಲೆಂಡರ್ನ ಪ್ರಕಾರ 12 ತಿಂಗಳು ಮುಕ್ತಾಯ ಆಗಿ ಮತ್ತೆ ಒಂದೇ ತಿಂಗಳಿಂದ ಶುರುವಾಗುತ್ತೆ ಅನ್ನೋದರಿಂದ ಮತ್ತೆ ನಾವು ನ್ಯೂ ಇಯರ್ ಅಂತೇಳಿ ಕರೆಯುತ್ತೀವಿ. ಇರಲಿ, ಇದನ್ನು ಕೂಡ ನಾವು ಹೊಸ ವರ್ಷದ ಶುಭಾಶಯಗಳು ಅಂತಲೇ ನಾವೊಂದು ವಿಶ್ ಮಾಡೋಣ, ತಪ್ಪೇನಿಲ್ಲ. ಆದಷ್ಟು ಯುಗಾದಿ ಹಬ್ಬದಂದು ನಾವು ನಿಜವಾದಂಥ ಹೊಸ ವರ್ಷನ ಆಚರಣೆ ಮಾಡೋಣ. ಬಂಧುಗಳೇ, ಈ ದಿನ ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋದಕ್ಕಿಂತ ನಮ್ಮ ದೇಶದ ಪ್ರಪಂಚ ಕಂಡಂತಹ ಶಿಲ್ಪಿ, ಅಮರ ಶಿಲ್ಪಿ ಜಕಣಾಚಾರ್ಯರ ಸ್ಮರಣ ದಿನಾಚರಣೆ. ಈ ದಿನ ಈ ಒಂದು ಇಂಗ್ಲೀಷ್ ಕ್ಯಾಲೆಂಡರ್ನ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಅನ್ನೋದಾದರೆ, ನಮಗೊಂದು ಒಳ್ಳೆಯ ಆಚರಣೆ ಮಾಡೋದಕ್ಕೆ ನಮ್ಮ ಜಕಣಾಚಾರ್ಯರ ಸಂಸ್ಮರಣ ದಿನಾಚರಣೆ ಅಂತೇಳಿ ನಾವು ಇವತ್ತು ಆಚರಣೆ ಮಾಡ್ಬೋದು. ಅಮರಶಿಲ್ಪಿ ಜಕಣಾಚಾರ್ಯರು ಯಾರು ಅಂತೇಳಿ ನಾವು ಪ್ರತ್ಯೇಕವಾಗಿ ಹೇಳೋವಂಥದ್ದಲ್ಲ. ಏಕೆಂತಂದರೆ ಇಡೀ ದೇಶಕ್ಕೆ ಗೊತ್ತು ಅಮರಶಿಲ್ಪಿ ಜಕಣಾಚಾರ್ಯರು ಯಾರು ಅಂತ. ಬೇಳೂರು, ಹಳೇಬೀಡು, ಕೈದಾಳ, ಈ ಥರ ಸುಮಾರು, ಹಂಪಿ, ಈ ಥರ ಸುಮಾರು ದೇವಸ್ಥಾನಗಳಿಗೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಾರಣಕರ್ತರಾದಂಥವರು ನಮ್ಮ ಜಕಣಾಚಾರ್ಯರು, ನಮ್ಮ ಡಂಕಣಾಚಾರ್ಯರು. ನಮ್ಮ ಜಕಣಾಚಾರ್ಯರು, ಡಂಕಣಾಚಾರ್ಯರ ಇತಿಹಾಸ ನಾವು ನೋಡೋದಾದರೆ, ಆಗಿನ ಕಾಲದಲ್ಲೇ ಈ ಥರ ಒಂದು ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಯಾವುದು ಇರುವಂಥ ಕಾಲದಲ್ಲೇ ಕರೆಂಟೇ ಇರಲಿಲ್ಲ ಆಗ. ಅಂಥ ಸಂದರ್ಭದಲ್ಲೇ ಈ ಥರ ಒಂದು ಹೆಸರನ್ನ ಪಡೆದಿದ್ದಾರೆ, ಈ ಥರ ಒಂದು ಹೆಸರನ್ನ ಮಾಡಿದ್ದಾರೆ ಅಂತಂದರೆ, ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ಬರು ಜಕಣಾಚಾರ್ಯರು. ಅವರ ಒಂದು ಕೈ ಚಳಕ, ಅವರ ಒಂದು ವಿನ್ಯಾಸ, ಒಂದು ಯಾವುದಕ್ಕೂ ಯೂಸ್ ಆಗದೆ ಇರುವಂಥ ಒಂದು ಕಲ್ಲು ಬಂಡೆನ ನಾವೆಲ್ಲ ಹಿಂದೂ ಸಂಪ್ರದಾಯದಲ್ಲಿ ಆ ಒಂದು ಕಲ್ಲು ಬಂಡೆನ ನಾವು ಪೂಜೆ ಮಾಡೋದಕ್ಕೆ ಆಗದೆ ಇರುವಂಥ ಆ ಒಂದು ಕಲ್ಲು ಬಂಡೆಗೆ ನಮ್ಮ ಜಕಣಾಚಾರ್ಯರು ಕೆತ್ತನೆ ಮಾಡಿ ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೊಂದು ಹೆಸರನ್ನು ಇಟ್ಟು ಆ ಒಂದು ಕಲ್ಲಿನ ಒಂದು ಬಂಡೆಯನ್ನು ವಿಗ್ರಹವಾಗಿ ಪರಿವರ್ತನೆ ಮಾಡಿ ನಮ್ಮ ಕಷ್ಟ ಸುಖಗಳನ್ನು ಅವ್ರ ಹತ್ರ ಹೇಳ್ಕೊಂಡು ಅವ್ರಿಗೊಂದು ನಾಮವನ್ನು ನಾವು ಕೊಟ್ಟು ದೇವರು ಅಂಥೇಳಿ ನಾವು ಈ ದಿನ ನಾವು ಏನು ಜೀವನ ಮಾಡ್ತಾಯಿದ್ವಿ ಅದಕ್ಕೆ ಕಾರಣಕರ್ತರಾದಂಥವರು ನಮ್ಮ ಜಕಣಾಚಾರ್ಯರು. ಆ ಒಂದು ಶಿಲ್ಪದಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಒಂದು ವಿದ್ಯೆ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಒಂದು ಕೆತ್ತನೆಯಲ್ಲಿ ಬರೀ ಕಣ್ಣು, ಮೂಗು, ಕಿವಿ ಇಷ್ಟು ಮಾತ್ರ ಕೆತ್ತನೆ ಮಾಡಿ, ಕೈ ಕಾಲುಗಳನ್ನ ಕೆತ್ತನೆ ಮಾಡಿದ ತಕ್ಷಣ ವಿಗ್ರಹ ಆಗೋದಿಲ್ಲ. ಜೊತೆಗೆ ಒಂದು ಆಭರಣಗಳನ್ನು ಕೂಡ ಕೆತ್ತನೆ ಮಾಡಬೇಕು. ಕಿರೀಟ ಆಗಿರ್ಬೋದು, ಡಾಬ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಹಾರ ಆಗಿರ್ಬೋದು, ಬಳೆಗಳಾಗಿರ್ಬೋದು, ಈ ಥರ
ಹಲವಾರು ಆಭರಣಗಳನ್ನು ಕೂಡ ಆ ಕಲ್ಲಲ್ಲಿ ವಿಗ್ರಹದ ಜೊತೆಗೆ ಆಭರಣಗಳನ್ನು ಕೆತ್ತನೆ ಮಾಡಿ ಕೊಟ್ಟಂಥವರು ನಮ್ಮ ಜಕಣಾಚಾರ್ಯರು. ಸೊ ಹಾಗಾಗಿ ಈ ಒಂದು ನ್ಯೂ ಇಯರ್ ಹೊಸ ವರ್ಷದಂದು ನಾವು ಜಕಣಾಚಾರ್ಯರ ಒಂದು ಸ್ಮರಣ ದಿನಾಚರಣೆ ಅಂತೇಳಿ ಈಗಾಗಲೇ ಸರ್ಕಾರಿ ಒಂದು ಆದೇಶ ಆಗಿದೆ. ಇದನ್ನು ನಾವು ಪಾಲನೆ ಮಾಡೋದ್ರಿಂದ ಇನ್ನೊಂದಷ್ಟು ಸಂಭ್ರಮಾಚರಣೆಗೆ ನಾವೆಲ್ಲರೂ ಮುಂದಾಗ್ಬೋದು. ಈ ದಿನ ವಿಶೇಷವಾಗಿ ಜಕಣಾಚಾರ್ಯರು ಡಕ್ಕಣಾಚಾರ್ಯರ ನಂತರ ನಮ್ಮ ಕಣ್ಣು ಮುಂದೆ ಇರುವಂಥವರು ನಮ್ಮ ಅರುಣ್ ಯೋಗಿರಾಜ್ರವರು. ಅರುಣ್ ಯೋಗಿರಾಜ್ರವರು ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಈ ದಿನ ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮಲಲ್ಲ ವಿಗ್ರಹನ ಮಾಡಿ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಮಾದರಿ ಆಗಿರ್ತಕ್ಕಂಥವ್ರು ನಮ್ಮ ಅರುಣ್ ಯೋಗಿರಾಜ್ ಅವರು. ಈ ಒಂದು ಜಕಣಾಚಾರ್ಯವರ ಸಂಸ್ಮರಣ ದಿನಾಚರಣೆ ಎಂದು ಅರುಣ್ ಯೋಗಿರಾಜ್ ಅವ್ರಿಗೂ ನಾನು ಶುಭಾಶಯಗಳನ್ನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇಡೀ ನಮ್ಮ ದೇಶದ ವಿಶ್ವಕರ್ಮ ಕುಲ ಬಾಂಧವರಿಗೆ ಹಾಗೂ ದೇಶದ ಜನತೆಗೆ ಎಲ್ಲರಿಗೂ ಸಹ ಜಕಣಾಚಾರ್ಯವರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಕರ್ನಾಟಕ.